ಹಾಯ್ ಫ್ರೆಂಡ್ಸ್, ನಾನಿವತ್ತು ಬಿಸಿಬೇಳೆ ಬಾತ್ ರೆಸಿಪಿಯೊಂದಿಗೆ ಬಂದಿದ್ದೀನಿ. ಅದನ್ನು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಸೊ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಒಳ್ಳೊಳ್ಳೆ ರೆಸಿಪಿ ಮತ್ತು ಒಳ್ಳೆ ಎಂಟರ್ಟೈನ್ಮೆಂಟ್ ಎಲ್ಲ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಈಗ ಬಿಸಿಬೇಳೆ ಬಾತ್ ಮಾಡೋದಕ್ಕೆ ಮೊದಲನೇದಾಗಿ 1 ಕಪ್ ರೈಸ್ನ ನೀಟಾಗಿ ತೊಳೆದು ತೊಗೋಬೇಕು. ಅದಕ್ಕೆ ಅದೇ ಸೇಮ್ ಅಳತೆಯಲ್ಲಿರೋಂತಹ ಕಪ್ಪಲ್ಲಿ 3/4 ಕಪ್ಪಷ್ಟು ತೊಗರಿಬೇಳೆ ತೊಗೊಳ್ಳಿ. 1 ಕಪ್ ಅಕ್ಕಿ, 3/4 ಕಪ್ಪಷ್ಟು ತೊಗರಿಬೇಳೆನ ಇದನ್ನೆರಡನ್ನೂ ನೀಟಾಗಿ ವಾಶ್ ಮಾಡ್ಕೋಬೇಕು. ವಾಶ್ ಮಾಡಿ ಇಟ್ಕೋಬೇಕು ಸೈಡಲ್ಲಿ. ಅದೇ ರೀತಿ ನಾನು 2 ಇಡಿ ಆಗುವಷ್ಟು ತರಕಾರಿ ತೊಗೊಂಡಿದ್ದೀನಿ. ಎಲ್ಲ ವೆಜಿಟೇಬಲ್ಸು, ಕ್ಯಾರೆಟು, ಬೀನ್ಸು, ಗೆಡ್ಡೆಕೋಸು, ಹೂಕೋಸು, ನೀವು ಯಾವುದಾದ್ರೂ ತರಕಾರಿ ಹಾಕ್ಕೊಳ್ಳಿ. 2 ಇಡಿ ಆಗುವಷ್ಟು ನಾನು ತರಕಾರಿ ತೊಗೊಂಡಿದ್ದೀನಿ. ಹಾಗೆ ಬಟಾಣಿ ಮತ್ತು ಅವರೆಕಾಳು ಸೀಸನ್ ಇತ್ತು, ಸೊ ಅದಕ್ಕಾಗಿ ಒಂದೇ ಒಂದು ಸ್ಪೂನಷ್ಟು, 1 ಇಡಿಯಷ್ಟು ಅವರೆಕಾಳು ಹಾಕ್ಕೊಂಡಿದ್ದೀನಿ. ಹಸಿ ಬಟಾಣಿ ಬೇಕಾದರೆ ತೊಗೊಳ್ಳಿ. ನಾನು ನೆನೆಸಿಟ್ಟು ನೈಟ್ ನೆನೆಸಿ ಬೆಳಗ್ಗೆ ಹಾಕ್ತಾಯಿದ್ದೀನಿ. ನಾನು ಒಣಗಿರೋ ಬಟಾಣಿ ಯೂಸ್ ಮಾಡ್ತಾ ಇರೋದು. ಹಸಿ ಬಟಾಣಿ ಹಾಕಿ ಚೆನ್ನಾಗಿರುತ್ತೆ. ಸೇಮ್ ಅದಕ್ಕೆ 2 ಸ್ಪೂನ್ ಆಗೋಷ್ಟು ಶೇಂಗಾ ಬೀಜ ತೊಳೆದು ಅದನ್ನು ಹಾಕಬೇಕು ಇದಕ್ಕೆ. ಇದನ್ನೆಲ್ಲ ಹಾಕಿ ಮತ್ತು ಇದಕ್ಕೆ ಒಂದು 2 ಮೀಡಿಯಮ್ ಸೈಜ್ ಟೊಮೊಟೊ ಕೂಡ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಬೇಯೋದಕ್ಕೆ ಹಾಕಿ ಟೊಮೊಟೊ ಕೂಡ ಇದೆಲ್ಲ ಹಾಕಿ ಲಿಡ್ ಕ್ಲೋಸ್ ಮಾಡಿ ಒಂದು 3ರಿಂದ 4 ವಿಷಲ್ ಬರೆಸ್ಕೋಬೇಕು. ಅಷ್ಟರೊಳಗಡೆ ನಾವು ಒಂದು ಕುಕ್ಕರ್ ಪ್ಯಾನ್ ಇಟ್ಬಿಟ್ಟು, ಪ್ಯಾನ್ ಬಿಸಿ ಆದಮೇಲೆ, ಕುಕ್ಕರ್ ಬಿಸಿ ಆದಮೇಲೆ ಒಂದು 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ. 2 ಟೇಬಲ್ ಇಲ್ಲ 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ. ಒಗ್ಗರಣೆಗೆ ನೋಡಿ ಒಣಮೆಣ್ಸಿನ್ಕಾಯಿ ಮತ್ತು ಕ್ಯಾಶ್ಯೂ ನಟ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋದು ಮತ್ತು ಕರಿಬೇವು, ಇದು 3 ಹಾಕ್ತಾ ಇರೋದು. ಅದು ಬಿಸಿ ಆದಮೇಲೆ, ಎಣ್ಣೆ ಬಿಸಿ ಆದಮೇಲೆ ನೀಟಾಗಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಗೋಡಂಬಿ ಬಂದ್ಬಿಟ್ಟು ಸ್ವಲ್ಪ ದಪ್ಪನೇ ಕಟ್ ಮಾಡ್ಕೊಳ್ಳಿ. ಬಾಯಿಗೆ ಸಿಗ್ತಾಯಿದ್ರೆ ಅದು ತುಂಬ ಚೆನ್ನಾಗಿರುತ್ತೆ ಕ್ಯಾಶ್ಯೂ ನಟ್ಸು. ಮಕ್ಕಳು ಮನೇಲಿ ಹಾಗೆ ಕೊಟ್ಟರೆ ತಿನ್ನಲ್ಲ. ಸೊ ಈ ಥರ ಅಡುಗೆಗೆ ಯೂಸ್ ಮಾಡಿದರೆ ಸೊ ಅದ್ರ ಮೂಲಕನಾದರೂ ತಿಂತಾರೆ ಅನ್ನೋ ಒಂದು ಇದು. ತರಕಾರಿನೂ ಅಷ್ಟೇ, ಮಕ್ಕಳು ತಿನ್ನೋದೇ ಇಲ್ಲ. ಸೊ ಈ ನಮ್ಮನೇಲಿ ಸ್ಪೆಷಲಿ ಬಿಸಿಬೇಳೆ ಬಾತ್ ಮಾಡಿದರೆ ಚೆನ್ನಾಗಿ ತಿಂತಾರೆ. ನೋಡಿ ಇದಕ್ಕೆ ನಾನು ಒಂದು ನಿಂಬೆಹಣ್ಣು ಗಾತ್ರದಷ್ಟು, ಒಂದು ಚಿಕ್ಕ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ನೆನೆಸ್ಬಿಟ್ಟು ರಸ ತೊಗೊಂಡಿದ್ದೀನಿ. ನೋಡಿ ಗೋಡಂಬಿ, ಕರಿಬೇವು ಎಲ್ಲ ನೀಟಾಗಿ ಫ್ರೈ ಆದಮೇಲೆ ಅದನ್ನು, ಈ ಹುಣಸೆ ಹುಳಿ ರಸನ ಇದಕ್ಕೆ ಹಾಕ್ಬಿಟ್ಟು ಅದನ್ನು ಕೂಡ ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿ ತರಕಾರಿ ಎಲ್ಲ ಬೆಂದಿದೆ, ರೈಸು ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿದೆ. ಇಷ್ಟು ಬೆಂದರೆ ಸಾಕು. ನೋಡಿ ಇದು ಕುದೀತಾ ಇದೆ. ಇದಕ್ಕೆ ನಾನು ಇದು ಕುದಿಯುವಾಗಲೇ ನಾನು ಯೂಸ್ ಮಾಡ್ತಿರೋದು ಒಂದು MTR ಬಿಸಿಬೇಳೆ ಬಾತ್ ಪೌಡರು 1 ಪ್ಯಾಕ್ ಫುಲ್ ತೊಗೊಂಡಿದ್ದೀನಿ. ನಾನು ಮಾಡ್ತಿರೋ ಅಷ್ಟು ಇದಕ್ಕೆ ಒಂದು ಸಾಕು, 1 ಪ್ಯಾಕೆಟು. ಇಲ್ಲ ನೀವೇ ಮನೆಯಲ್ಲಿ ಬಿಸಿಬೇಳೆ ಬಾತ್ ಪೌಡ್ರ್ ಮಾಡ್ಕೊಂಡಿದ್ರೆ 1 ಇಲ್ಲ 2 ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ಳಿ. ನಿಮಗೆ ಸ್ವಲ್ಪ ಖಾರ ಬೇಕು ಅಂದರೆ ಸ್ವಲ್ಪ ಚಿಲ್ಲಿ ಪೌಡರ್ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಳಿ. ನಮಗೇನು ಖಾರ ಜಾಸ್ತಿ ಬೇಡ, ಸೊ ನಮ್ಗೆ ಇಷ್ಟೇ ಸಾಕು. ಇದು ಅಷ್ಟು ಖಾರ ಇರಲ್ಲ. ನೋಡಿ ಈ ರೀತಿ ನೀಟಾಗಿ ಫ್ರೈ ಮಾಡಬೇಕು. ಅದು ನೀರಿನ ಅಂಶ, ಹುಳಿ ಅಂಶ ಎಲ್ಲ ಹೋಗೋವರೆಗೂ. ನೋಡಿ ಬೆಂದಿರೋ ಅಂತಹ ಕುಕ್ಕರ್ ರೈಸ್ ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಹಾಕ್ಬಿಟ್ಟು ನೀರು ಹಾಕಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದರಲ್ಲಿರೋಂತಹ ಮಸಾಲ ಎಲ್ಲ ರೈಸಿಗೆ ಹಿಡಿಯೋ ರೀತಿ ನೀಟಾಗಿ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊತಾ ಹೋಗಬೇಕು. ನೋಡಿ ನೀಟಾಗಿ ಮಿಕ್ಸ್ ಮಾಡಾಯಿತು. ಎಷ್ಟು ನೀಟಾಗಿದೆ. ಬಿಸಿಬೇಳೆ ಬಾತಿಗೆ ನಮ್ಮ ಮನೇಲಿ ನಮ್ಮ ಮಕ್ಕಳೆಲ್ಲ ಹಾಕ್ಕೊಟ್ರೆ ನಾನು ಟೆನ್ಷನ್ನೇ ತೊಗೊಳಂಗಿಲ್ಲ, ಅವರೇ ತಿಂತಾರೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಹಾಕ್ಬಿಟ್ಟು ಎಲ್ಲ ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡಿ ಒಂದು ಪ್ಲೇಟ್ ಕ್ಲೋಸ್ ಮಾಡಿ 10ರಿಂದ 10 ನಿಮಿಷ ಕುದಿಸಿದ್ರೆ ಸಾಕು. ಬಿಸಿಬೇಳೆ ಬಾತ್ ರೆಡಿಯಾಗಿರುತ್ತೆ. ನೋಡಿ ಚೆನ್ನಾಗಿ ಕುದ್ದಿದೆ, ಚೆನ್ನಾಗಿ ಎಲ್ಲ ನೀಟಾಗಿ ಎಲ್ಲ ಮಸಾಲ ಎಲ್ಲದಕ್ಕೂ ಹಿಡಿದಿದೆ. ನಾನು ಇವಾಗಲೂ ಹೇಳ್ತಿದ್ದೀನಿ, ಖಾರ ನಿಮ್ಗೆ ಎಕ್ಸ್ಟ್ರಾ ಬೇಕಂದರೆ ಸ್ವಲ್ಪ ಚಿಲ್ಲಿ ಪೌಡ್ರ್ ಯೂಸ್ ಮಾಡಬೇಕು. ಇಲ್ಲಾಂದರೆ ಅಷ್ಟು ಖಾರ ಅನಿಸಲ್ಲ ಇದು ನಮಗೆ ಮಕ್ಕಳು ನಾವು ಎಲ್ಲ ತಿನ್ನೋದ್ರಿಂದ ನಾವು ಖಾರ ಜಾಸ್ತಿ ತಿನ್ನಲ್ವಲ್ಲ, ಹಾಗಾಗಿ ನಮಗಿದು ಸೆಟ್ ಆಗುತ್ತೆ. ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಉದುರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದರೆ ಬಿಸಿಬೇಳೆ ಬಾತ್ ರೆಡಿಯಾಗಿದೆ. ಇದಕ್ಕೆ ಬೂಂದಿ ಖಾರ ಹಾಕ್ಕೊಂಡು ತಿಂತಾಯಿದ್ರೆ ಸೂಪರಾಗಿರುತ್ತೆ. ಬಿಸಿ ಬಿಸಿಯಾಗಿ ಬಿಸಿಬೇಳೆ ಬಾತ್ ತಿಂದರೆ ತುಂಬ ಚೆನ್ನಾಗಿದೆ. ಇದು ಕೂಡ ಹೆಲ್ತಿ ಕೂಡ ಒಳ್ಳೆಯದು. ಎಲ್ಲ ತರಕಾರಿ, ಬೇಳೆ, ಕಾಳು ಎಲ್ಲ ಇರುತ್ತೆ. ಸೊ ಮಕ್ಕಳು ಮನೇಲಿ ಅನ್ನ ಸಾಂಬಾರು ಮಾಡಿದರೆ ತಿನ್ನಲ್ಲ. ಸೊ ಈ ರೀತಿ ಒಂದು ರೆಸಿಪಿ ಮಾಡಿಕೊಡಿ, 100% ತಿಂತಾರೆ. ಸೊ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ, ನನ್ನ ಚಾನಲ್ ನಿಮಗೆ ಒಳ್ಳೊಳ್ಳೆ ರೆಸಿಪಿಗಳ್ನ ಕೊಡ್ತೀನಿ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.